ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆ. ಜಾತಿ ಗಣತಿ ವರದಿ ಬಾಕ್ಸ್ಗಳನ್ನು ವಿಧಾನಸೌಧಕ್ಕೆ ತಂದ ಸಿಬ್ಬಂದಿ. ಸಚಿವ ಸಂಪುಟ ಸಭೆಯಲ್ಲಿ ವರದಿ ಓಪನ್. ಜಾತಿ ಗಣತಿ ವರದಿ ಭವಿಷ್ಯ ಇವತ್ತು ನಿರ್ಧಾರ. ಕೆಲವೇ ಕ್ಷಣದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾಗಲಿದೆ ರಿಪೋರ್ಟ್. ಕ್ಯಾಸ್ಟ್ ಸೆನ್ಸಸ್ ಬಗ್ಗೆ ವಿರೋಧ ವ್ಯಕ್ತಪಡಿಸದಂತೆ ರಾಹುಲ್ ಗಾಂಧಿ ಸೂಚನೆ. ಜಾತಿ ಗಣತಿ ಪದೇ ಪದೇ ಮಾಡಲು ಸಾಧ್ಯ ಇಲ್ಲ. 54 ಅಂಶಗಳ ಮಾಹಿತಿ ಪಡೆದು ವರದಿ ಕೊಟ್ಟಿದ್ದೀರಿ. ವೈಜ್ಞಾನಿಕವಾಗಿ ಜಾತಿ ಗಣತಿ ವರದಿ ಸಿದ್ಧಪಡಿಸಲಾಗಿದೆ. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜು ಹೇಳಿಕೆ. ವರದಿಯಲ್ಲಿ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ದತ್ತಾಂಶ ಅಂಕಿಅಂಶಗಳಿಗೆ ಹೋಲಿಕೆಯಾಗಬೇಕು. ಜಾತಿ ಗಣತಿ ವರದಿ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಜಾತಿ ಗಣತಿ ವರದಿ ಎಲ್ಲೂ ಬಹಿರಂಗವಾಗಿಲ್ಲ. ಈಗ ಬರ್ತಾ ಇರೋ ಅಂಕಿ ಸಂಖ್ಯೆ ಎಲ್ಲವೂ ಊಹಾಪೋಹ. ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ. ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ. ಹೋರಾಟದ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಪುನರಾಯ್ಕೆ ಸಾಧ್ಯತೆ. ಯಾತ್ರೆ ಎಫೆಕ್ಟ್ನಿಂದ ಮತ್ತೆ ಪಟ್ಟ ಒಲಿದು ಬರಲಿದೆ ಅನ್ನೋ ಚರ್ಚೆ. ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಿಚಾರದಲ್ಲಿ ಜಟಾಪಟಿ. ಕಾಂಗ್ರೆಸ್ ಸಚಿವರು ಡಿಸಿಎಂ ನಡುವೆ ತಿಕ್ಕಾಟ. ಕನಕಪುರ ಭಾಗದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ದಲಿತ ಸಚಿವರ ತೀವ್ರ ವಿರೋಧ. ಸಸ್ಪೆಂಡ್ ಆದ 18 ಶಾಸಕರ ಸ್ಥಿತಿ ಅಯೋಮಯ. ಬಿಜೆಪಿಯಲ್ಲೇ ಕೇಳೋರಿಲ್ಲ ಸ್ವಪಕ್ಷ ಶಾಸಕರ ಗೋಳು. ಸ್ಪೀಕರ್ಗೆ ಬೈದು ಎಡವಟ್ಟು ಮಾಡಿಕೊಂಡು ಅನ್ನೋ ಆತಂಕ. ಇಕ್ಕಟ್ಟಲ್ಲಿ ಸಿಲುಕಿದ ಶಾಸಕರು. ಆರೋಪಿ ದರ್ಶನ್ಗೆ ಮತ್ತೆ ಕಾದಿದೆಯಾ ಕಾನೂನು ಕಂಟಕ. ಕೊಲೆ ಕೇಸ್ ಸಾಕ್ಷಿದಾರ ಚಿಕ್ಕಣ್ಣ ಜೊತೆ ವಾಮನ ಚಿತ್ರ ವೀಕ್ಷಿಸಿದ ದರ್ಶನ್. ಷರತ್ತುಬದ್ಧ ಜಾಮೀನು ನಿಯಮ ಉಲ್ಲಂಘನೆ. ಸುಪ್ರೀಂ ಕೋರ್ಟಲ್ಲಿ ಎಸ್ಪಿಪಿ ವಾದಕ್ಕೆ ಸಿಕ್ತು ಮತ್ತಷ್ಟು ಪುಷ್ಟಿ. ಶತ್ರು ದೇಶದ ಜನರಿಗೆ ರಾಜ್ಯ ರಾಜಧಾನಿಯ ಆಧಾರ. ನುಸುಳುಕೋರ ದೇಶಗಳ ನಾಗರಿಕರ ಕೈ ಸೇರ್ತಿದೆಯಾ ನಕಲಿ ಆಧಾರ್ ಕಾರ್ಡ್. ಬೆಂಗಳೂರಲ್ಲಿ 435 ನಕಲಿ ಆಧಾರ್ ಕಾರ್ಡ್ ಪತ್ತೆ. ಪತ್ನಿಯನ್ನ ಹತ್ಯೆ ಮಾಡಿ ಸೂಟ್ ಕೇಸ್ಗೆ ತುಂಬಿದ ಪ್ರಕರಣ. ಪತ್ನಿ ಗೌರಿಯ ಕುತ್ತಿಗೆ ಸೀಳಿ ಕೊಲೆಗೈದಿದ್ ಯಾಕೆ ಅನ್ನೋದನ್ನ ಬಾಯ್ಬಿಟ್ಟ ಕಿರಾತಕ ಪತಿ. ತನ್ನ ಮೇಲೆ ಚಾಕು ಎಸೆದಿದ್ದಕ್ಕೆ ಹತ್ಯೆ ಮಾಡಿದೆ ಅಂತ ಒಪ್ಕೊಂಡ ರಾಕೇಶ್. 6 ಐಟಿಐ ಕಾಲೇಜು ನಿರ್ಮಾಣದಲ್ಲಿ ಅವ್ಯವಹಾರದ ಆರೋಪ. ಮಂಡ್ಯದ ನಿರ್ಮಿತಿ ಕೇಂದ್ರ ಕಾಮಗಾರಿಗಳಲ್ಲಿ ಭಾರಿ ಗೋಲ್ಮಾಲ್. ಲೋಕಾಯುಕ್ತ ಪೊಲೀಸರಿಗೆ ಸಾಮಾಜಿಕ ಕಾರ್ಯಕರ್ತ ಮಧು ಎಂಬವರಿಂದ ದೂರು. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಹೆಸರಲ್ಲೂ ಫೇಕ್ ಅಕೌಂಟ್. ಆಯುಕ್ತರ ಹೆಸರಲ್ಲಿ ಜನರಿಗೆ ರಿಕ್ವೆಸ್ಟ್ ಕಳಿಸ್ತಿದ್ದಾರೆ ಕಿಡಿಗೇಡಿಗಳು. ಹಣ ಪೀಕೋ ಉದ್ದೇಶದಿಂದ ಅಕೌಂಟ್ ಕ್ರಿಯೇಟ್ ಮಾಡಿರೋ ಶಂಕೆ. ಪ್ಯಾಕೆಟ್ ಗೋಧಿ ಹಿಟ್ಟು ಬಳಸೋ ಮುನ್ನ ಎಚ್ಚರ. ಕಳಪೆ ಗೋಧಿ ಬಳಸಿ ಹಿಟ್ಟು ತಯಾರಿಸ್ತಾ ಇದ್ದಾರೆ ಖದೀಮರು. ಕಲಬುರಗಿಯಲ್ಲಿ ಸಮೃದ್ಧಿ ಅಗ್ರೋ ಇಂಡಸ್ಟ್ರೀಸ್ ಎಂಬ ಕಂಪನಿಯ ಕಳ್ಳಾಟ ಬಯಲು. ದಂಧೆ ಬಗ್ಗೆ ಗೊತ್ತಿದ್ರು ಕಣ್ಮುಚ್ಚಿ ಕೂತ ಅಧಿಕಾರಿಗಳು. ನಾಳೆ ಐತಿಹಾಸಿಕ ಬೆಂಗಳೂರು ಕರಗ ಶಕ್ತೋತ್ಸವ. ಇವತ್ತು ಬೆಳಗಿನ ಜಾವ ವಿಜೃಂಭಣೆಯಿಂದ ನೆರವೇರಿದ ಹಸಿ ಕರಗ. ನಾಳೆ ಹೂವಿನ ಕರಗ ಹೊರಲು ಸಜ್ಜಾದ ಜ್ಞಾನೇಂದ್ರ. ಸಿಎಂ ತವರು ಮೈಸೂರಲ್ಲಿ ಘರ್ಜಿಸಿದ ಜೆಸಿಬಿ. ಅನಧಿಕೃತ ಕಟ್ಟಡಗಳೆಂದು ಮನೆ ಧ್ವಂಸಗೊಳಿಸಿದ ಅಧಿಕಾರಿಗಳ ನಡೆಗೆ ಕಂಗಾಲಾದ ಬಡ ಕುಟುಂಬ. ಸ್ಪಿರಿಟ್ ಸಿನಿಮಾದ ಶೂಟಿಂಗ್ಗೆ ಕೊನೆಗೂ ಗ್ರೀನ್ ಸಿಗ್ನಲ್. ಜೂನ್ ತಿಂಗಳಿಂದ ಚಿತ್ರೀಕರಣ ಆರಂಭ. ಮೆಕ್ಸಿಕೋ, ಬ್ಯಾಂಕಾಕ್, ಮುಂಬೈನಲ್ಲಿ ಪ್ರಭಾಸ್ ನಟನೆಯ ಚಿತ್ರದ ಶೂಟಿಂಗ್. ಗುಡ್ ಬ್ಯಾಡ್ ಅಗ್ಲಿ ಸಿನಿಮಾದ ಭರ್ಜರಿ ರೆಸ್ಪಾನ್ಸ್. ಅಜಿತ್ ನಟನೆಯ ಸಿನಿಮಾಗೆ ಫ್ಯಾನ್ಸ್ ಫಿದಾ. ದಾಖಲೆಯ ಕಲೆಕ್ಷನ್ ಕಡೆ ಚಿತ್ರ ದಾಪುಗಾಲು. ಐಪಿಎಲ್ನ 25ನೇ ಪಂದ್ಯದಲ್ಲಿ ಇವತ್ತು ಚೆನ್ನೈ ಕೋಲ್ಕತ್ತಾ ಕಾದಾಟ. ಸತತ 4 ಪಂದ್ಯಗಳನ್ನು ಸೋತ ಸಿಎಸ್ಕೆಗೆ ತವರಲ್ಲಿ ಕಮ್ ಬ್ಯಾಕ್ನ ನಿರೀಕ್ಷೆ. 5ರಲ್ಲಿ 2 ಗೆದ್ದ ಕೆಕೆಆರ್ಗೂ ಗೆಲುವಿನ ಹಳಿಯೇರೋ ತವಕ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.